ನಮಸ್ಕಾರ ಎಲ್ರಿಗೂ. ಇವತ್ತು ಸಿಂಪಲ್ಲಾಗಿ ಸಾಫ್ಟಾಗಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೋಸ್ಕರ ನಾನು ನೆನ್ನೆನೇ 1 ಗ್ಲಾಸ್ ಅಕ್ಕಿ, ಒಂದು 2 ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಒಂದು 2 ಸ್ಪೂನಷ್ಟು ಕಡಲೆಬೇಳೆ ಮತ್ತು 1 ಹಿಡಿಯಷ್ಟು, ನನ್ನ ಕೈಯಲ್ಲಿ 1 ಹಿಡಿ ಆಗುವಷ್ಟು ಅವಲಕ್ಕಿ ಹಾಕಿ ನೆನೆಸಿಟ್ಟಿದ್ದೆ. ನಿನ್ನೆ ನೈಟ್ ಅದನ್ನು ಗ್ರೈಂಡ್ ಮಾಡಿಕೊಂಡು ಇವತ್ತು ಬೆಳಿಗ್ಗೆ ಅದನ್ನು ಬ್ರೇಕ್ಫಾಸ್ಟ್ ಮಾಡ್ಕೋತಾ ಇದ್ದೀನಿ ನಾವು. ಈಗ ನೋಡಿ ಎಷ್ಟು ಸಾಫ್ಟಾಗಿ ಬರ್ತಾಯಿದೆ ಅಂತ. ದೋಸೆ ನೋಡಿ ಎಷ್ಟು ಸಾಫ್ಟಾಗಿ ಕಾಣಿಸ್ತಾ ಇದೆ. ಕೆಲವ್ರು ಮಾಡಿದ್ರೆ ತುಂಬ ಗಟ್ಟಿ ಆಗಿಬಿಟ್ಟಿರುತ್ತೆ, ಮೀನ್ಸ್ ಘಮ ಘಮ ಅಂತ ಏನೂ ಸ್ಮೆಲ್ ಬರೋದಿಲ್ಲ. ಬಟ್ ಈ ಥರ ಮಾಡಿದಾಗ ನಿಮಗೆ ತುಂಬ ಸಾಫ್ಟಾಗಿರುತ್ತೆ. ಮತ್ತು ಎಷ್ಟು ಸ್ಮೆಲ್ ಬರ್ತಾಯಿದೆ ಅಂದರೆ ಬೇರೆಯವ್ರು ನೋಡಿದ್ರೆ ಮೀನ್ಸ್ ವಾಸನೆ ನೋಡಿದ್ರೆ ಅವರು ನಮಗೂ ಕೊಡಿ ಅಂತ ಕೇಳುವಷ್ಟು ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ನಾನು ಯಾವಾಗ ದೋಸೆ ಮಾಡಿಕೊಂಡು ಆಫೀಸ್ಗೆ ಹೋದ್ರೂ ಅಲ್ಲಿ ಬಿಸಿ ಮಾಡುವಾಗ ನಮ್ಮ ಸ್ಟಾಫ್ ಕೇಳ್ತಿರ್ತಾರೆ, ಏನು ಹಾಕಿದ್ದೀರಿ ಮೇಡಮ್, ಏನು ಹಾಕಿ ದೋಸೆ ಮಾಡ್ತೀರಾ, ತುಂಬ ಸ್ಮೆಲ್ ಇರುತ್ತೆ, ಇಷ್ಟು ಘಮ ಘಮ ಅಂತ ಇರುತ್ತೆ ಅಂತ. ಅವ್ರಿಗೆ ಹೇಳೋದು ಇಷ್ಟೇ, ನಾನು ಏನಿಲ್ಲ, ನಾವು ಏನು ಹಾಕ್ತೀವಿ ಮೀನ್ಸ್ ನಾರ್ಮಲಾಗಿ ಎಲ್ಲ ಏನು ಹಾಕ್ತಾರೆ ಅದನ್ನೇ ಹಾಕೋದು ಅಂತ. ಅಂದರೆ ಇವತ್ತು ರಿವ್ಯೂಲ್ ಮಾಡ್ತಾಯಿದ್ದೀನಿ ಏನು ಹಾಕ್ತೀವಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಅದಕ್ಕೆ ಇವಾಗ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ನಾವು ಯಾರೂ ಇಲ್ಲಿ ತುಪ್ಪ ತಿನ್ನೋದಿಲ್ಲ, ಅದಕ್ಕೋಸ್ಕರ ಎಣ್ಣೆ ಹಾಕಿ ನಾವು ದೋಸೆ ಮಾಡ್ಕೊತಾಯಿದ್ದೀನಿ. ನೀವು ಬೇಕು ಅಂದರೆ ತುಪ್ಪ ಹಾಕ್ಕೋಬೋದು, ಬೆಣ್ಣೆ ಹಾಕ್ಕೋಬೋದು, ಅದ್ರ ಮೇಲೆ ಚಟ್ನಿ ಪುಡಿ ಹಾಕಿ ಉದುರಿಸಿ ಹಾಕ್ಬಿಟ್ರೆ ಪುಡಿ ದೋಸೆನೇ ಆಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಎಷ್ಟು ಸಾಫ್ಟಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ದೋಸೆ ಮಾಡೋದು ತುಂಬ ಕಷ್ಟ ಅಂತ ಕೆಲವರು ಅನ್ಕೋತಾರೆ, ಯಾಕಂದರೆ ಅವ್ರಿಗೆ ತುಂಬ ಸಾಫ್ಟಾಗಿರೋದಿಲ್ಲ, ರೊಟ್ಟಿ ಥರ ಇರುತ್ತೆ, ರೊಟ್ಟಿ ಥರ ಆಗ್ಬಿಟ್ಟಿರುತ್ತೆ ಅವ್ರ ದೋಸೆ. ಈ ಥರ ಈ ಮೆಥಡಲ್ಲಿ ಮಾಡಿದ್ರೆ ತುಂಬ ಈಸಿಯಾಗಿ ಆಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಕಾಣಿಸ್ತಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೋಸೆ ಅಂತ. ಎಲ್ಲೂ ಹರಿದೋಗ್ತಾ ಇಲ್ಲ, ಎಲ್ಲೂ ಅಂಟ್ಕೋತಾ ಇಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೋಸೆ. ಇದಕ್ಕೆ ಅಂತ ನಾನು ಸೋಡಾ ಏನೂ ಹಾಕೋದಿಲ್ಲ, ಸೋಡಾ ಹಾಕೋದಿಲ್ಲ ನಾವು ಯಾರು, ಏನಕ್ಕೂ ಸೋಡಾ ಹಾಕೋದಿಲ್ಲ. ನೀವು ಸೋಡಾ ಹಾಕ್ದೇ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ನೋಡಿ. ಇದೇ ಥರ ಎಲ್ಲ ದೋಸೆನ ನಾನು ಮಾಡ್ಕೊಂಡಿದ್ದೀನಿ. ಎಲ್ಲ ದೋಸೆ ಕೂಡ ಇಷ್ಟೇ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಈಗ ನೋಡಿ ನಾನು ಫೈನಲಾಗಿ ಎಲ್ಲ ದೋಸೆನೂ ಎಷ್ಟಿದೆ ಮೀನ್ಸ್ ಎಷ್ಟು ಸಾಫ್ಟಾಗಿದೆ ಅಂತ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ. ತುಂಬ ಸಾಫ್ಟಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿದೆ ಅಂದರೆ ನೀವು ನೋಡಿದ ತಕ್ಷಣ ತಿನ್ನಬೇಕು ಅಂತ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡೋದಕ್ಕೂ ಕೂಡ ಚೆನ್ನಾಗಿ ಟ್ರೈ ಮಾಡಿ ರಿಪ್ಲೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.